ಜಾಜಿ ಯಾಕೋ ಕೋತಿ ತರ ಆಡ್ತಿದ್ಯಾ? ನಾನು ಕೋತಿ ತರ ಆಡ್ತಿದ್ರು ನಿನ್ ಮುಖದಲ್ಲಿ ನಗುನೇ ಇಲ್ಲ. ಏನಾಗಿದೆ ನಿಂಗೆ? ಮುಖ ಒಳ್ಳೆ ಕೊಳತ್ ಕುಂಬಳಕಾಯಿ ತರ ಮಾಡ್ಕೊಂಡಿದ್ಯಾ? ಬೇಜಾರು ಕಣೋ ಬಂಗಾರಿ. ಅದು ಗೊತ್ತಾಗ್ತಿದೆ, ಬೇಜಾರು ಯಾಕೆ ಅಂತ. ಮನೇಲಿ ಎಲ್ರೂ ನೆನ್ನೆಯಿಂದ ಸರಿಯಾಗಿ ಮಾತೇ ಆಡ್ತಿಲ್ಲ. ಎಲ್ರೂ ಗುಮ್ಮಂತಿದ್ದಾರೆ. ಒಬ್ರದೊಬ್ರು ಮುಖನೂ ಸರಿಯಾಗಿ ನೋಡ್ತಿಲ್ಲ. ಸುನೀತಾ ಚಿಕ್ಕಮ್ಮನ ಮನೆಗೂ ಹಾಗೆ ಹೋದ್ರು, ಬಂದ್ಮೇಲೂ ಹಾಗೆ ಇದ್ರು. ಹೌದಾ? ಅಲ್ಲೇನೋ ಜಗಳ ಆಗಿರುತ್ತೆ. ಆ ಜಗ್ಗಿ ಮೊದಲೇ ಜಗಳ ಗಂಟ. ನಿಮ್ಮ ಮನೆಯವ್ರು ಒಂದಂದ್ರೆ ಅವ್ನು 4 ಹೇಳಿರ್ತಾನೆ, ಅದಕ್ಕೆ ಬೇಜಾರಾಗಿರ್ತಾರೆ. ಜಗಳನೂ ಇಲ್ಲ, ಏನೂ ಇಲ್ಲ. ಆದರೂ ಎಲ್ಲರೂ ಬೇಜಾರಲ್ಲಿದ್ದಾರೆ. ಅರ್ಥನೇ ಆಗ್ತಿಲ್ಲ. ಬಿಡೋದನ್ನ. ನಿಂಗೆ ಗೊತ್ತಾ, ಇವತ್ತು ಸಂಜೆ 4 ಗಂಟೆಗೆ ಒಂದು ಉತ್ಸವ ಇದೆ, ವಸಂತೋತ್ಸವ ಅಂತ. ವಸಂತೋತ್ಸವ? ಹಾಗಂದ್ರೆ? ವಸಂತೋತ್ಸವ ಅಂದ್ರೆ ವಸಂತೋತ್ಸವ ಅಷ್ಟೇ. ಸರಿಯಾಗಿ ಹೇಳೋಲೋ. ಯಾಕೆ ಹೊಡಿತೀಯಾ? ಹೇಳ್ತಾ ಇದ್ದೀನಲ್ಲ. ಹೇಳು ಮತ್ತೆ. ದೇವಸ್ಥಾನದ ಪ್ರಾಂಗಣದಲ್ಲಿ ಜನ ಎಲ್ಲ ಸೇರಿರ್ತಾರೆ. ಅವರೆಲ್ಲ ನೀರು ತಗೊಂಡು ಆಟ ಆಡ್ತಿರ್ತಾರೆ. ಎಲ್ರ ಮನೆಯಿಂದ ಕನಿಷ್ಠ 1 ಬಿಂದಿಗೆ, ಕೆಲವರು ಕೊಳಗ ಹಂಡೆಲೆಲ್ಲ ನೀರು ತರ್ತಾರೆ. ಎಲ್ಲ ನೀರಿಗೂ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ ಮಂತ್ರೋದಕನ ಬೆರೆಸಿರ್ತಾರೆ. ಕೃಷ್ಣ, ಕುಂಕುಮ, ಚಂದನ ಎಲ್ಲ ಸೇರಿಸಿ ತರಾವರಿ ಬಣ್ಣದ ನೀರು ಮಾಡಿಟ್ಟಿರ್ತಾರೆ. ಅಮ್ಮನವ್ರ ಉತ್ಸವ ಶುರುವಾಗ್ತಿದ್ದಾಗೆ ಎಲ್ಲರೂ ಒಬ್ರಿಗೊಬ್ರು ಬಣ್ಣದ ನೀರನ್ನ ಎರಚಾಡ್ತಾರೆ. ಎಲ್ಲರೂ ಬಣ್ಣವಾಗಿ ಒದ್ದಾಗಿರ್ತಾರೆ. ಹೌದಾ? ಲೋ ಬಂಗಾರಿ, ನಾನು ಆ ಉತ್ಸವದಲ್ಲಿರ್ಬೇಕು ಅಂತ ಆಸೆ ಆಗ್ತಿದೆ ಕಣೋ. ಲಲಿತಮ್ಮ ಅಜ್ಜಿ ನೀನ್ ಬಿಡ್ಬೇಕಲ್ಲ. ನೀನ್ ಜ್ವರ ನೆಗಡಿ ಬರುತ್ತೆ ಅಂತ ನಿಮ್ಮ ಮನೆಯವ್ರು ಯಾರು ನಿನ್ ಬಿಡೋದೇ ಇಲ್ಲ. ಆದ್ರೆ ನಂಗೆ ನೋಡ್ಬೇಕು ಅಂತ ಆಸೆ ಆಗ್ತಿದೆ ಕಣೋ. ಏನಾದ್ರೂ ಉಪಾಯ ಮಾಡೋ. ಲೋ ಲೋ ಆಗಲ್ಲ ಅನ್ಬೇಡ್ವೋ. ಮಾಡ್ತೀನಿ ಬಿಡು. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ನನ್ ಮುದ್ದು ಬಂಗಾರಿ, ನನ್ ಚಿನ್ನ ಬಂಗಾರಿ. ನಾಚ್ಕೊಂಡ್ಯನೋ? ನಾನೇನು ನಾಚ್ಕೊಂಡಿಲ್ಲ. ನನ್ನ ನೋಡು. ಹೋಗ ಪೆದ್ರಾಮ. ಅಜಯ, ನೀವ್ ಯಾಕೆ ಬರಕ್ ಹೋದ್ರಿ ಅಜ್ಜಯ್ಯ? ಇವತ್ತು ದೇವಸ್ಥಾನದಲ್ಲಿ ತುಂಬಾ ಜನಗಳು ಬರ್ತಾರೆ. ಅವ್ರ ಮಧ್ಯೆ ನೀವು ಸಿಕ್ಕಾಕೊಂಡ್ರೆ ಅಷ್ಟೇ. ಮೊದ್ಲೇ ನಿಮಗ್ ನಡಿಯಕ್ಕೂ ಶಕ್ತಿ ಇಲ್ಲ. ಏನ್ ಮಾಡೋದಮ್ಮ, ನೋಡೋರ್ ಗತಿ ಇಲ್ಲ ಅಂದ್ಮೇಲೆ ಆ ಅಮ್ಮನವ್ರು ತಾನೆ ನಮ್ಮನ್ನು ಕಾಪಾಡೋದು. ಅಮ್ಮ, ನಾನು ಸಂಗೀತಗಾರನಮ್ಮ. ಸಂತೋಷ ಆಗಲಿ ದುಃಖ ಆಗಲಿ ಒಬ್ಬನೇ ಹಾಡ್ತಾ ಇರ್ತಿದ್ದೆ. ಈಗ ನನ್ನ ಗಂಟ್ಲೆ ನನಗೆ ಶಾಪ್ ಆಗ್ಬಿಟ್ಟಿದೆ. ನನಗೆ ಗಂಟ್ಲು ಕ್ಯಾನ್ಸರು ಅಂತ ವೈದ್ಯರು ಹೇಳಿದ್ದಾರೆ. ನೋಡದೇ ಇರೋ ವೈದ್ಯರಿಲ್ಲ, ಮಾಡದೇ ಇರೋ ಚಿಕಿತ್ಸೆ ಇಲ್ಲಮ್ಮ. ಇವತ್ತು ವಸಂತೋತ್ಸವಮ್ಮ. ಅಮ್ಮನವರ ಮಂತ್ರೋದಕ್ಕೆ ನೀರು ಮೈ ಮೇಲೆ ಬಿದ್ದರೆ ಎಂಥ ಕಾಯಿಲೆ ಇದ್ದರೂ ವಾಸಿ ಆಗುತ್ತೆ ಅಂತಂದರು. ಕೊನೆಯ ಆಶ್ರಯವಾಗಿ ಇಲ್ಲಿ ಬಂದಿದ್ದೀನಿ. ಹೌದು ಅಜಯ, ನಿಮ್ಮ ಥರನೇ ಎಷ್ಟೋ ಸಮಸ್ಯೆಗಳಿರೋ ಜನ ಇಲ್ಲಿಗೆ ಬರ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಸಮಸ್ಯೆ. ಚಕ್ರಾಪುರಿ ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನಕ್ಕೆ ಬಂದವ್ರನ್ನ ಅಮ್ಮನವ್ರು ಯಾವತ್ತೂ ಕೈ ಬಿಡಲ್ಲ. ಬನ್ನಿ, ಎಲ್ಲ ಒಳ್ಳೇದಾಗುತ್ತೆ. ಇಲ್ಲೇ ಕೂತ್ಕೊಳ್ಳಿ. ಹಾಂ, ನಾ ಇಲ್ಲಿ ಕೂತ್ಕೊಳ್ಳಲ್ಲಪ್ಪ. ದೇವಿಗ ಗರ್ಭಗುಡಿವರೆಗೂ ಕರ್ಕೊಂಡೋಗು, ನಾನು ಅಲ್ಲೇ ಕೂತ್ಕೊಳ್ತೀನಿ. ಈಗಲೇ ಅಲ್ಲಿ ಹೋಗೋಕ್ಕಾಗಲ್ಲ ಅಜಯ. ಸಂಜೆ 4 ಗಂಟೆ ಮೇಲೆ ಹೋಗಬೇಕು. ಯಾಕಪ್ಪ? ಅಲ್ಲಿ ತನಕ ಯಾಕೆ ಕಾಯಬೇಕು? ಅಮ್ಮನವ್ರ ದರ್ಶನ ಮಾಡಲಿಕ್ಕೆ ಸಮಯ ಏನಾದ್ರು ನಿಗದಿ ಮಾಡಿದಾರಾ? ಹೌದು ಅಜ್ಜಯ್ಯ, ಅದೇನೋ ಕಾನೂನು ರಕ್ಷಣೆ ಅಂತ ಪೊಲೀಸ್ನವರು ನಿರ್ಬಂಧನೆ ಹಾಕಿದ್ದಾರೆ. 4 ಗಂಟೆವರೆಗೂ ಕಾಯಲೇಬೇಕು. ಆಯ್ತಮ್ಮ,
11 ತಿಂಗಳು ಕಾದವನಿಗೆ ಇನ್ನೊಂದು ತಿಂಗಳು ಹೆಚ್ಚ. ಆಯಿತು, ಕಾಯ್ತೀನಿ ಬಿಡಮ್ಮ, ಕಾಯ್ತೀನಿ. ಬನ್ನಿ ಕೂತ್ಕೊಳ್ಳಿ. ಹುಷಾರು. ಇಲ್ಲೇ ಕೂತಿರಿ ಅಜ್ಜಯ್ಯ, ಹುಷಾರು. ಆಯಿತು ಮಗಳೇ, ಹಾಗೆ ಮಾಡ್ತೀನಿ. ತಾಯೇ, ನೀನೇ ಕಾಪಾಡಬೇಕು ತಾಯೇ. ವಿರೂಪಾಕ್ಷ, ಇನ್ನು ಜಯ ನಮ್ದೆ. ಎಲ್ಲವೂ ನಾವು ಅನ್ಕೊಂಡಾಗ ಆಗ್ತಿದೆ. ಇನ್ನು ನಿಮ್ಮ ಅಮ್ಮನವ್ರು ನಮ್ಮನ್ನು ಕಂಡ್ರೆ ಹೆದರ್ಬೇಕು. ಅಂಥದ್ದೇನು ವ್ಯವಸ್ಥೆ ಮಾಡದೆ ಬೇಗ ಹೇಳು. ಅಲ್ಲಿ ದೇವಸ್ಥಾನದಲ್ಲಿ ನನಗೆ ವಿಪರೀತ ಕೆಲಸ ಇದೆ. ಮಣಿಕಂಠ ನಾವು ಅನ್ಕೊಂಡು ಕೆಲಸ ಮಾಡ್ತಾನೆ. ಎಲ್ಲ ನೀರಿಗೂ ನಾನು ಕೊಟ್ಟಿರೋ ಪುಡಿನ ಬೆಳೆಸ್ತಾನೆ. ಅದನ್ನ ಕೈಯಿಂದ ಹಾಗೆ ಮುಟ್ಟಿದ್ರೇನೆ ಅಪಾಯ. ಇನ್ನು ಅದು ನೀರಿಗೆ ಸೇರಿದ್ರೆ ಅದ್ರ ವಿಷ ದುಪ್ಪಟ್ಟಾಗುತ್ತೆ. ಅಲ್ಲಿ ಬರೋ ಜನರಿಗೆ ಆ ನೀರು ಬಿದ್ದಾಗ ಎಲ್ರೂ ಮೈ ಕೈ ಉರಿ ಕಿತ್ಕೊಂಡು ಚರ್ಮ ಸುಟ್ಟೋಗುತ್ತೆ. ಅಲ್ಲಿಗೆ ನಿಮ್ಮ ಅಮ್ಮನವ್ರ ಆಟ ಮುಕ್ತಾಯ. ಇದು ತೀರಾ ಅಪಾಯದ ಹೆಜ್ಜೆ. ಕಾಲ ರುದ್ರಸಿದ್ದೇಶ್ವರ ಕಡಿಕೆ 100 ಜನ ಭಕ್ತರು ಸೇರ್ತಾರೆ. ಎಲ್ರಿಗೂ ಹೀಗೆ ಆದರೆ ವಿಚಾರಣೆ ಶುರುವಾಗುತ್ತೆ. ವಿಚಾರಣೆ ಶುರುವಾದಾಗ ಎಲ್ಲವನ್ನು ಪರೀಕ್ಷೆ ಮಾಡ್ತಾರೆ. ನಾವು ಕಾನೂನಿನ ಕೈಗೆ ಸಿಗಾಕೊಳ್ತೀವಿ. ಕಾನೂನು ಅಂದ್ರೆ ಯಾರು? ನಮ್ಮ ಮಾರಿಗುಡಿ. ಅವನೇ ನಮ್ಮ ಜೊತೆಗಿರ್ತಾನಲ್ಲ. ಇದಕ್ಕೆಲ್ಲ ಕಾರಣ ಬೇರೆ ಯಾರೋ ಅನ್ನೋ ಹಾಗೆ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾನೆ. ನಿಮ್ಮ ಊರಿನ ಜನರೇ ಇದನ್ನೆಲ್ಲ ಮಾಡಿರೋದು ಅಂತ ಸುಳ್ಳು ಸಾಕ್ಷಿಗಳನ್ನ ಹುಟ್ಟಾಕ್ತಾನೆ. ಇನ್ನೇನ್ ಭಯ ನಮಗೆ? ಆದರೂ ನಮ್ಮ ಸ್ವಾರ್ಥಕ್ಕೋಸ್ಕರ ಎಲ್ರಿಗೂ ಹಿಂಸೆ ಕೊಡೋದು ನನಗೇನು ಸರಿ ಕಾಣ್ತಾ ಇಲ್ಲ. ಬೇರೆ ಯಾವ್ದಾದ್ರು ಉಪಾಯ ಹುಡ್ಕೋ. ನಾವು ಇಷ್ಟು ದಿನ ಅವಳ ವಿರುದ್ಧ ಯುದ್ಧ ಮಾಡ್ತಿದ್ವಿ. ಈಗ ಅವಳ ಭಕ್ತರನ್ನೇ ಅವಳ ವಿರುದ್ಧ ಎತ್ಕಟ್ಟಿದ್ರೆ ಅವಳಿಗೆ ಅರ್ಥ ಆಗುತ್ತೆ ನಮ್ಮ ಶಕ್ತಿ ಎಂಥದ್ದು ಅಂತ. ನಿನ್ನ ಹಾಗೆ ಅವಳದು ಹೆಂಗರಳು. ಎಷ್ಟೇ ಆದರೂ ದೇವತೆ ಅಲ್ವಾ. ತನ್ನ ಭಕ್ತರಿಗೆ ತೊಂದರೆ ಕೊಡದೇ ಇರಲಿ ಅಂತ ನಮ್ಮ ತಂಟೆಗೆ ಬರೋದಿಲ್ಲ. ನಮ್ಮ ಕೆಲಸಗಳಿಗೆ ಅಡ್ಡಿ ಬರೋದಿಲ್ಲ. ಇದು ನಮ್ಮ ಹತ್ರ ಇರೋ ಪಾಶುಪತಾಸ್ತ್ರ. ಮುಳ್ಳನ್ನ ತೆಗೆಯೋದಕ್ಕೆ ಅದಕ್ಕಿಂತ ಚೂಪಾಗಿರೋದನ್ನ ಆರಿಸ್ಕೊಳ್ಬೇಕು ವಿರೂಪಾಕ್ಷ. ನೀನು ಕರ್ಗಬೇಡ. ನಮ್ಮ ಸಾಧನೆಗೋಸ್ಕರ ಬಲಿನೇ ಕೊಟ್ಟಿದ್ದೀವಿ. ಈಗ ನಾವು ಜಯ ಸಾಧಿಸ್ಬೇಕು ಅಂದ್ರೆ ಇನ್ನೊಂದಷ್ಟು ಜನ ಹಿಂಸೆ ಅನುಭವಿಸ್ಲಿ ಬಿಡು. ಆದರೆ ಮಾರಿಗುಡಿ ನಂಬೋದಕ್ಕಾಗಲ್ಲ. ಯಾವಾಗ ಬೇಕಾದರೂ ತಿರುಗಿಬೀಳಬಹುದು. ಇವತ್ತು ನಮ್ಮ ಪರ ಅನ್ಕೋತಿದ್ದ ಹಾಗೆ ಅವನು ನಮ್ಮ ವಿರುದ್ಧವಾಗಿ ತಿರುಗಿಬೀಳ್ತಾನೆ. ಇವತ್ತು ನಾಟಕ ಅಂತ ಶುರು ಮಾಡಿದ್ದು ಅವನು ನಿಜ ಅನ್ನುವಾಗ ಆಡ್ತಾ ಇದ್ದ. ಒಂಥರ ಮನುಷ್ಯ ಅನ್ನಿಸ್ತಾ ಇದೆ. ಚಿಂತೆ ಬೇಡ ವಿರೂಪಾಕ್ಷ. ಆ ಶ್ರೀಚಕ್ರ ನಮ್ಮ ಕೈವಶವಾಗ್ಲಿ. ಆಮೇಲೆ ಅವನನ್ನು ನಿವಾರಿಸಿ ಬಿಸಾಕೋಣ. ಅದಾಗಬೇಕು. ಇಲ್ಲದಿದ್ರೆ ನಮ್ಮ ಗುರಿ ಸಾಧನೆಯ ನಂತರ ಅದರ ಫಲ ಅನುಭವಿಸೋದಕ್ಕಾಗದೇ ಇರೋ ಹಾಗೆ ಕಂಟಕ ಒಡ್ತಾನೆ ಈ ಮಾರಿಗುಡಿ ಅನ್ನೋದು ನನ್ನ ಸಂಶಯ. ಹುಲಿಗಳ ಮುಂದೆ ಹುಲ್ಲೆ ಎಷ್ಟು ಎಗರಾಡಿದ್ರು ಕೊನೆಗೆ ಹುಲಿಗೆ ಬಲಿಯಾಗಲೇಬೇಕು. ಈಗ ಮೆರಿಲಿ ಬಿಡು. ಕುರಿ ಕೊಬ್ದಷ್ಟು ಕುರ್ಬನ್ಗೆ ಲಾಭ ಅಲ್ವಾ?